ರಾಯಲ್ ಎನ್ಫೀಲ್ಡ್ ಮತ್ತೆ ಎಕ್ಸ್ಪಲ್ಸ್ ಗಾಡಿಗಳು ಇಟ್ಟಿರೋರು ಶೋರೂಮ್ ಅಲ್ಲಿ ಮಾಡಿಸೋ ಸರ್ವಿಸ್ ನನ್ಗೆ ಇಷ್ಟ ಆಗ್ತಿಲ್ಲ, ಹೊರಗಡೆ ಎಲ್ಲಾದ್ರೂ ಚೆನ್ನಾಗಿ ಸರ್ವಿಸ್ ಮಾಡೋರ್ನ ಕಾಂಟ್ಯಾಕ್ಟ್ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಈ ವಿಡಿಯೋ ಅವ್ರಿಗೋಸ್ಕರ. ಈ ವರ್ಕ್ ಶಾಪ್ ಹೆಸರು ಬಂದು A to Z ರಾಯಲ್ ವರ್ಕ್ಸ್ ಅಂತ. ಇದಿರೋದು ಮಂಡ್ಯದಲ್ಲಿ. ಇದು ಮಂಡ್ಯದಲ್ಲಿ ಇದ್ರೂ ಮೈಸೂರು, ಬೆಂಗಳೂರು, ತುಮಕೂರು ಇನ್ನ ತುಂಬಾ ಪ್ಲೇಸಸ್ ಇಂದ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾರೆ. ಸರ್ವಿಸ್ ಒಂದೇ ಅಲ್ಲ, ಮಾಡಿಫಿಕೇಶನ್ಸ್ ಕೂಡ ಅಲ್ಟಿಮೇಟ್ ಆಗಿ ಮಾಡ್ತಾರೆ. ರಾಯಲ್ ಎನ್ಫೀಲ್ಡ್ ಯಾವುದೇ ಗಾಡಿ ಆಗ್ಬೋದು ಮಾಡಿಫಿಕೇಶನ್ಸ್ ಮಾಡ್ಕೊಡ್ತಾರೆ. 350, 450, 650 ಎಲ್ಲಾನು ವರ್ಕ್ ಮಾಡ್ತಾರೆ. ಮತ್ತೆ ಮೇನ್ ಆಗಿ ಎಕ್ಸ್ಪಲ್ಸ್, ಇಂಪಲ್ಸ್ ಡರ್ಟ್ ಬೈಕ್ ಮಾಡಿಫಿಕೇಶನ್ ಗಂತೂ ಎತ್ತಿದ ಕೈ ಇವರು. ಅದಲ್ಲದೆ ಇವರು ಡರ್ಟ್ ರೇಸ್ ಕಾಂಪಿಟ್ ಕೂಡ ಮಾಡ್ತಾರೆ. ನೋಡಬಹುದು ಇಲ್ಲಿ ಇದೆಲ್ಲ ಟ್ರೋಫೀಸ್ ಡರ್ಟ್ ರೇಸ್ ಕಾಂಪಿಟೇಷನ್ ಮಾಡೇ ಗೆದ್ದಿರೋದು. ಎಕ್ಸ್ಪಲ್ಸ್ ಮತ್ತೆ ಇಂಪಲ್ಸ್ ಮಾಡಿಫಿಕೇಶನ್ ಗೆ ಇವ್ರು ಯೂಸ್ ಮಾಡೋ ಪಾರ್ಟ್ಸ್ ಎಲ್ಲ BRT ರೇಸಿಂಗ್. BRT ರೇಸಿಂಗ್ ಅಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ಇವ್ರ ತರ ಪಾರ್ಟ್ಸ್ ಎಲ್ಲ ಇಂಡೋನೇಷಿಯಾಗ ಹೋಗಿ ಇವರೇ ಸ್ವತಃ ತರೋದು ಅಲ್ಲಿಂದ. ನೋಡಿ ಇದು ಇವ್ರದೇ ಗಾಡಿ 2014 ಮಾಡಲು ಎಲೆಕ್ಟ್ರಾ ಇದು. ಬಟ್ ಮಾಡಿಫಿಕೇಶನ್ ನೋಡಿ ಯಾವ ತರ ಮಾಡಿದ್ದಾರೆ. ಮಾಡಿಫಿಕೇಶನ್ ಅಂದ್ರೆ ಪಾರ್ಟ್ಸ್ ಹೊರಗಡೆಯಿಂದ ತರ್ಸ್ ಹಾಕಿರೋದಲ್ಲ ಇವರು. ಈ ಒಂದು ಗಾಡಿಗೆ ಮೋಸ್ಟ್ ಆಫ್ ದ ಪಾರ್ಟ್ಸ್ ಇವರೇ ಬಿಲ್ಡ್ ಮಾಡಿದ್ದಾರೆ. ಈ ಗಾಡಿ ಬಗ್ಗೆ ನಾನೊಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇವ್ರ ವರ್ಕ್ ಯಾವ ತರ ಮಾಡ್ತಾರೆ ಅಂತ. ಬನ್ನಿ ಗುರು ಈಗ ಈ ಗಾಡಿನ ಓಡಿಸೋಣ. ಈ ಶಾಪ್ ಓನರ್ ನೇಮು ಜೀಶನ್ ಅಂತ. ಜೀಶನ್ ಅವರು ನನಗೆ 2013 ಗೊತ್ತು. ಅವಾಗ ಇವರು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲೇ ವರ್ಕ್ ಮಾಡ್ತಿದ್ರು ಸರ್ವಿಸ್ ಮ್ಯಾನ್ ಆಗಿ. ಈಗ 2017ರಲ್ಲಿ ಇವರು ಸಪ್ರೇಟ್ ಆಗಿ ವರ್ಕ್ ಶಾಪ್ ಓಪನ್ ಮಾಡ್ಕೊಂಡಿದ್ದು. ಇವರು ಗಾಡಿ ರಿಪೇರಿ ಫೀಲ್ಡ್ಗೆ ಬಂದಿರೋದು 2005ರಲ್ಲಿ ಗುರು. ಅಂದ್ರೆ ನೀವು ಲೆಕ್ಕ ಹಾಕಿದ್ರೆ 20 ವರ್ಷ ಆಗಿದೆ ಇವ್ರು ಈ ಫೀಲ್ಡ್ಗೆ ಬಂದು. ಅವಾಗ ಬರೀ ದಿನಕ್ಕೆ ₹5 ಸ್ಯಾಲ್ರಿ ಕೊಡ್ತಿದ್ರಂತೆ ಇವ್ರಿಗೆ. ಇವ್ರ ಲೈಫ್ ಸ್ಟೋರಿ ಒಂದು ಇನ್ಸ್ಪಿರೇಷನ್ನೇ. ಇವ್ರ ಬಗ್ಗೆ ಮತ್ತೆ ಈ ಗಾಡಿ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸದ್ಯದಲ್ಲೇ ಅಪ್ಲೋಡ್ ಕೂಡ ಮಾಡ್ತೀನಿ ಅದನ್ನು. ಒಳ್ಳೆ ಕುದುರೆ ಹೋದಂಗೆ ಹೋಗ್ತಿದೆ ಗಾಡಿ. 2014 ಮಾಡಲು ಅಂತ ಅನ್ಸೋದೇ ಇಲ್ಲ ಗುರು, ಆ ತರ ರೆಡಿ ಮಾಡಿದ್ದಾರೆ ಇದ್ರ ಇಂಜಿನ್. ಇದರಲ್ಲಿ ಡಬಲ್ ಡಿಸ್ಕ್ ಹಾಕಿದ್ದಾರೆ, ಮತ್ತೆ ಬೆಲ್ಟ್ ಡ್ರೈವ್ಗೆ ಚೇಂಜ್ ಮಾಡಿದ್ದಾರೆ ಚೈನಿಂದ. ಆಮೇಲೆ ಪೆಟ್ರೋಲ್ ಟ್ಯಾಂಕ್ ಆಗ್ಬೋದು, ಎಕ್ಸಾಸ್ಟ್ ಆಗ್ಬೋದು ಎಲ್ಲಾನು ಸ್ವತಃ ಇವರೇ ಡಿಸೈನ್ ಮಾಡಿರೋದು. ಹ್ಯಾಂಡ್ಲ್ ಬಾರ್ ಬಂದು ಓಲ್ಡ್ ಬುಲೆಟ್ ಹ್ಯಾಂಡ್ಲ್ ಬಾರ್ ಆಗಿರೋದ್ರಿಂದ ಓಡಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ನನಗೆ ಈ ಗಾಡಿ ಓಡಿಸ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ನಾನು ಆಗಲೇ ಹೇಳ್ದಾಗೆ ಇವರು ಬರೀ ರಾಯಲ್ ಎನ್ಫೀಲ್ಡ್ಸ್ ಮಾತ್ರ ಅಲ್ಲ, ಡರ್ಟ್ ಬೈಕ್ ಮಾಡಿಫಿಕೇಷನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಅದೇ ಇವ್ರಿಗೆ. ಎಕ್ಸ್ಪಲ್ಸು, ಇಂಪಲ್ಸು ತಗೊಂಡು ಮಾಡಿಫಿಕೇಷನ್ ಮಾಡಿಸೋದಕ್ಕೆ ನೀವು ಬೆಂಗಳೂರು JC ರೋಡ್ಗೆ ಹೋಗಬೇಕಾಗಿಲ್ಲ. ಕ್ರೇಜಿ ಅಂದರೆ ಬೆಂಗಳೂರವರೇ ಬಂದು ಇವ್ರ ಹತ್ರ ಮಾಡಿಫಿಕೇಷನ್ ಮಾಡಿಸ್ಕೋತಾರೆ. ನಾನು ತೋರಿಸಿದ್ನಲ್ಲ ಟ್ರೋಫೀಸು, ಅದೆಲ್ಲ ಟ್ರ್ಯಾಕಲ್ಲಿ ಓಡಿಸಿ ಗೆದ್ದಿರೋದು. ಮತ್ತು ನಾನು ಇವ್ರ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ. ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿದ್ದೀನಿ. ನಿಮ್ಮ ಗಾಡಿ ಮಾಡಿಫಿಕೇಷನ್ ಅಥವಾ ಇಂಜಿನ್ ವರ್ಕ್ ಏನೇ ಇದ್ರೂ ಮತ್ತು ಟ್ಯೂನಿಂಗು ಏನೇ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಅಕೌಂಟ್ನ ಫಾಲೋ ಮಾಡಿ.